ನಮಸ್ತೆ ಫ್ರೆಂಡ್ಸ್. ಇವತ್ತು ತೆಂಗಿನ ಸೋಸಿ ಹೆಂಗೆ ಹಾಕೋದು ಅನ್ನೋ ತಿಳ್ಕೊಳ್ಳೋಣ. ನೋಡಿ, ಫಸ್ಟು ಗುಂಡಿ ತೊಗೊಳ್ಳಿ. ಗುಂಡಿ ತಗೊಂಡು ರೊಡ್ ಮಾಡ್ಕೊಳ್ಳಿ. ಗುಂಡಿ ಅಂದರೆ ನೀವೊಂದು 3 ಅಡಿ ಅಗಲ, ಒಂದು 2-2.5 ಅಡಿ ಉದ್ದ ಸಾಕಾಗುತ್ತೆ. ಅದರೊಳಗಡೆ ಕಾಂಪೋಸ್ಟ್ ತುಂಬಿಸ್ಕೊಳ್ಳಿ. ಯಾವ್ದು ಗೊಬ್ಬರ ಸಿಗುತ್ತೋ ಅದಕ್ಕೆ, ತಿಪ್ಪೆ ಗೊಬ್ಬರ ಆಗಲಿ ಇಲ್ಲ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಯಾವ್ದು ಇರುತ್ತೋ ಅದು ಕಾಂಪೋಸ್ಟು ತುಂಬಿಸ್ಕೊಳ್ಳಿ. ನಿಮ್ಗೆ ಯಾವುದೂ ಇಲ್ಲ ಅಂದರೆ ನೀವು ಇದು ಮಾಮೂಲಿ ಕೆಮಿಕಲ್ ಹಾಕಂಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಒಂದು 100 ಗ್ರಾಮು ಚಿಕ್ಕ ಸೋಸಿ. ಆಮೇಲೆ ಏನು ಮಾಡಬೇಕು, ಕಾಂಪೋಸ್ಟ್ ಕಲಿಸ್ಕೊಂಡು ಮುಚ್ಚಿಬಿಡಿ ಸ್ವಲ್ಪ ಮಣ್ಣು. ಆದಮೇಲೆ ಒಂದು 15 ದಿನ ಬಿಟ್ಟು ನೋಡಿ, ಇದು ಎಕ್ಕದೆಲೆ ಹಾಕ್ಕೊಳ್ಳಿ. ಒಂದು 4-6 ಇದರೊಳಗಡೆ ನೋಡಿ ಎಕ್ಕದೆಲೆ ಹಾಕ್ಕೊಳ್ಳಿ. ಇದನ್ನು ಹಾಕ್ಬೋದು ನೀವು. ಕತ್ತಾಳೆ ಹಾಕಿ ಬೇಕಾದರೆ ಬಿಡ್ಬೋದು. ಒಂದು 15 ದಿನ ಹಾಕ್ಬಿಟ್ಟು ಅದರಲ್ಲೂ ಗಿಡ ಚೆನ್ನಾಗುತ್ತೆ. ಮಾರ್ಟಾಲಿಟಿ ರೇಟ್ ಕಮ್ಮಿ ಆಗುತ್ತೆ, ಸಾಯಲ್ಲ ಬೇಗ. ಕತ್ತಾಳೆ ಹಾಕ್ಕೊಂಡಾದ್ಮೇಲೆ ನೋಡಿ, ಇದು ಯಾವತ್ತೂ ನಾವು ಇನ್ನೊಂದು ವಿಷಯ ನೋಡ್ಕೊಳ್ಳಿ. ತೆಂಗಿನ ಒಟ್ಲು ಬಿಡುವಾಗ ಅದು ಮೂತಿ ಮೇಲಕ್ಕೆ ಮಾಡಿ ಇಡಬಾರ್ದು, ಹಿಂಗೆ ಕ್ರಾಸಾಗಿ ಇಡಬೇಕು. ತೆಂಗಿನಕಾಯಿ ನೆಲಕ್ಕೆ ಹೇಗೆ ಬಿಡುತ್ತೋ ಅದೇ ರೀತಿ ಕ್ರಾಸಾಗಿ ಇಡಬೇಕು. ಇಟ್ಕೊಳ್ಳಿ. ಹಾಗೆ ಬೇರೆ ಬಂದಿರುತ್ತೆ ನಿಮಗೆ ಚೆನ್ನಾಗಿ. ಯಾವತ್ತೂ ಅಷ್ಟೇ, ತೆಂಗಿನ ಗಿಡ ಇರಬೇಕಾದ್ರೆ ನೀವು ಈ ಥರ ಕೆಳಗಡೆ ಇನ್ನೂ ಕಾಯಿ ಇರಬೇಕು, ಅದನ್ನು ತೊಗೊಂಬನ್ನಿ. ಅದನ್ನು ತಂದರೆ ನಿಮಗೆ ಚೆನ್ನಾಗಿ ಆಗುತ್ತೆ, ಗಿಡ ಚೆನ್ನಾಗಿ ಬೇರೆ ಬಿಡ್ಕೊಳುತ್ತೆ, ಸಾಯಲ್ಲ. ಹಾಗಾಗಿ ಹಾಕ್ಕೊಂಡು ಈಗ ಮಣ್ಣು ಮುಚ್ಕೊಳ್ಳಿ. ಮಣ್ಣು ಮುಚ್ಕೊಂಡಾದ್ಮೇಲೆ ಗಿಡ ಚೆನ್ನಾಗಿ ಬರುತ್ತೆ. ಪಕ್ಕಕ್ಕೆ ಒಂದು ಸಪೋರ್ಟ್ಗೆ ಒಂದು ಕೋಲ್ ನೆಟ್ಕೊಳ್ಳಿ. ಆಮೇಲೆ 1-2 ನುಗ್ಗೆ ಬೀಜ ಹಾಕ್ಕೊಂಡಿರಿ. ನುಗ್ಗೆ ಬೀಜನೂ ಸಪೋರ್ಟ್ ಆಗುತ್ತೆ. ಆಮೇಲೆ ಬೇಕಾದ್ರೆ ತೆಗೆದಾಕ್ಬೋದು. ಒಂದು 2-3 ವರ್ಷ ಆದಮೇಲೆ ಬೇವಿನ ಪುಡಿ ಹಾಕಬೇಕು. ಬೇವಿನ ಪುಡಿ ಹಾಕೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ ಈ ಹುಳಗಳು ಕಡಿಯೋಕ್ಕೆ ಬರುತ್ತಲ್ಲ, ಅದು ಹತೋಟಿ ಆಗುತ್ತೆ. ಧನ್ಯವಾದಗಳು.